ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಶ್ವಿನಿ ಪ್ರೀತಮ್ ಅವರು. ನಮಸ್ಕಾರ ಡಾಕ್ಟರ್ ಅಶ್ವಿನಿ ಅವರೇ. ನಮಸ್ತೆ. ಮಹಿಳೆಯರಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಕೆಲವು ಸಮಸ್ಯೆಗಳು ಜಾಸ್ತಿ ಇರ್ತವೆ, ಅವರು ಕೆಲವು ಸಲ ಮುಕ್ತವಾಗಿ ಹೇಳ್ಕೊಳಕ್ಕಾಗಲ್ಲ. ಏನಿದ್ರೂ ಸ್ತ್ರೀರೋಗ ತಜ್ಞರ ಹತ್ರ ಹೋದರೆ ಸಾಮಾನ್ಯವಾಗಿ ಅವರು ಹೇಳ್ತಾರೆ. ಮುಟ್ಟಿನ ಕೆಲವು ಸಮಸ್ಯೆಗಳು ಇರ್ತವೆ ನಿಜ, ಆದರೆ ಬಿಳಿ ಮುಟ್ಟಿನ ಸಮಸ್ಯೆ ಅಂತನ್ನೋದು ಸಂಕೋಚದಿಂದ ಕೆಲವು ಸಲ ಹೆಚ್ಚಿಗೆ ಹೇಳ್ಕೊಳ್ಳಾರ್ದೇ ಅದರಿಂದ ಆಗುವಂಥ ಕೆಲವು ಪರಿಣಾಮಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ನಾವು ಮಾಹಿತಿ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಅಂತ ಬರುತ್ತಲ್ಲ, ಯಾಕಾಗಿ ಬರುತ್ತೆ, ಅದು ಏನೇನು ಸಮಸ್ಯೆ ಇರ್ತವೆ? ಸೊ ಮೊದಲನೇದಾಗಿ ಯೂಟ್ರಸ್ ಅಂತ ಹೇಳಿದ್ರೆ ಗರ್ಭಕೋಶ, ಫೆಲೋಪಿಯನ್ ಟ್ಯೂಬ್ಸ್ ಮತ್ತು ಓವರೀಸ್ ಅಂತ ಹೇಳಿದ್ರೆ ಗರ್ಭಾಶಯ, ಮತ್ತು ಸರ್ವಿಕ್ಸ್ ಅಂತ ಹೇಳಿದ್ರೆ ಗರ್ಭಕೋಶದ ಕಂಠ, ಹಾಗೂ ವೆಜೈನಾ ಅಂತ ಹೇಳಿದ್ರೆ ಯೋನಿ. ಸೊ ಇವೆಲ್ಲವನ್ನು ಒಟ್ಟಿಗೂಡಿಸಿ ನಾವು ಹೇಳೋದೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಸಾಮಾನ್ಯವಾಗಿ 80% ಆಫ್ ದ ಫೀಮೇಲ್ಸ್ಗೆ ವೈಟ್ ಡಿಸ್ಚಾರ್ಜ್ ಇದ್ದೇ ಇರುತ್ತೆ. ಬಟ್ ಅದನ್ನ ಅವರು ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡಿರಲ್ಲ, ತುಂಬಾ ಮುಜುಗರ ಪಟ್ಕೊಂಡು ಮನೆಯಲ್ಲೇನೆ ಮನೆ ಮದ್ದು ಮಾಡ್ಕೊಂಡು ಇರ್ತಾರೆ. ಅದನ್ನ ಫಸ್ಟ್ ಅವರು ತೋರಿಸ್ಕೋಬೇಕು ಡಾಕ್ಟರ್ಸ್ ಹತ್ರ. ಸಹಜವಾಗಿ ಮುಟ್ಟು ಅಂತಿರುತ್ತೆ, ಅದರ ಇಂತಿಷ್ಟು ಅವತ್ತಲ್ಲಿ ಬರಬೇಕು, ಇಂತಿಷ್ಟು ಟೈಮ್ ನಲ್ಲಿ ಬರಬೇಕು, ತಿಂಗಳ 28 ದಿವಸ ಅಂತ ಹೇಳ್ತಿರಲ್ಲ, ಇದರಲ್ಲಿ ಸಮಸ್ಯೆ ಹೇಗಾಗುತ್ತೆ? ಫಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಪೀರಿಯಡ್ಸ್ ಅಂತ ಹೇಳೋದು ಏನಂದ್ರೆ 28ರಿಂದ 31 ದಿನದ ಟೈಮ್ ಅಲ್ಲಿ ಆಗೋವಂಥದ್ದು. ಸೊ ಈಗ ವೈಟ್ ಡಿಸ್ಚಾರ್ಜ್, ವೆಜನಲ್ ಡಿಸ್ಚಾರ್ಜ್ ಅನ್ನೋದು ನಾರ್ಮಲ್ ಆಗಿ ಆಗೋಂಥ ರೀಸನ್ ಯಾವ್ದ್ಯಾವ ಕಂಡೀಷನ್ ಅಲ್ಲಿ ಆಗತ್ತೆ ಅಂತ ಹೇಳಿದ್ರೆ, ಪೀರಿಯಡ್ಸಿನ 1-2 ದಿನ ಮುಂಚೆ ಆಗ್ಬೋದು, ಪೀರಿಯಡ್ಸ್ ಮುಗಿದ 1-2 ದಿನ ಆದ್ಮೇಲೆ ಆಗ್ಬೋದು, ಮತ್ತು ಓವ್ಯುಲೇಷನ್ ಟೈಮ್ ಅಲ್ಲಿ ಕೂಡ ಕಂಡು ಬರುತ್ತೆ ವೈಟ್ ಡಿಸ್ಚಾರ್ಜ್. ಎಲ್ಲವೂ ನಾರ್ಮಲ್ ವೈಟ್ ಡಿಸ್ಚಾರ್ಜ್. ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಡ, ಏನು ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದು ಕಂಡು ಬರುತ್ತೆ ನಾರ್ಮಲ್ ಆಗಿ. ಮತ್ತು OCPs ಅಂತ ನಾವು ಹೇಳ್ತೀವಿ, ಹಾರ್ಮೋನಲ್ ಪಿಲ್ಸ್ ನ ತಗೊಂಡಾಗ್ಲೂ ಕೂಡ ಕಂಡು ಬರುತ್ತೆ ವೈಟ್ ಡಿಸ್ಚಾರ್ಜ್. ಇವೆಲ್ಲವೂ ಕೂಡ ನಾರ್ಮಲ್ ವೆಜನಲ್ ಡಿಸ್ಚಾರ್ಜ್. ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಮತ್ತು ಇದರ ಹೇಗಿರುತ್ತೆ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಒಂದು ವೈಟ್ ಕಲರ್ ಇರ್ಬೋದು, ಇಲ್ಲ ವಾಟರಿ ಇರ್ಬೋದು, ಮತ್ತು ಸ್ಟಿಕ್ಕಿ ನೇಚರ್ ಇರುತ್ತೆ, ಮತ್ತು ಇದಕ್ಕೆ ಯಾವುದೇ ಆದ ಸ್ಮೆಲ್ ಇರೋದಿಲ್ಲ. ಸೊ ಇವೆಲ್ಲವೂ ನಾರ್ಮಲ್. ಜೊತೆಗೆ ಬೇರೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಕೂಡ ಇರೋದಿಲ್ಲ. ಅಂದ್ರೆ ಹೊಟ್ಟೆ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಯೂರಿನರಿ ಸಿಂಪ್ಟಮ್ಸ್ ಗಳಾಗಿರ್ಬೋದು, ಇದು ಯಾವುದೇ ಅಸೋಸಿಯೇಟ್ ಆಗಿರೋಲ್ಲ. ಸೊ ಇವೆಲ್ಲವೂ ನಾರ್ಮಲ್ ಡಿಸ್ಚಾರ್ಜ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಸಾಮಾನ್ಯ ಮತ್ತು ಅಸಾಮಾನ್ಯ ಅಂತಂದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಸಮಸ್ಯೆಗಳಾಗ್ತವೆ. ಅಸಾಮಾನ್ಯ ಮುಟ್ಟು ಅಂದ್ರೆ ಏನು? ಅಸಾಮಾನ್ಯ ಮುಟ್ಟು ಅಂತ ಹೇಳಿದ್ರೆ ಒಂದು ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು. ನಾರ್ಮಲ್ ಅಲ್ಲಿ ಹೇಗಿರುತ್ತೆ, ವಾಟರಿ ಇರ್ಬೋದು, ಇಲ್ಲ ವೈಟ್ ಇರ್ಬೋದು. ನಾರ್ಮಲ್ ಹೇಗಿರುತ್ತೆ ಅಂದ್ರೆ ಒಂದು ಯೆಲ್ಲೋ ಇಶ್ ಡಿಸ್ಚಾರ್ಜ್ ಇರ್ಬೋದು, ಇಲ್ಲ ಗ್ರೀನಿಶ್ ಡಿಸ್ಚಾರ್ಜ್, ಇಲ್ಲ ಫ್ರಾದಿ ಅಂತ ನಾವು ಹೇಳ್ತೀವಿ, ಇಲ್ಲ ಮ್ಯೂಕೋಪುರುಲೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು. ಮತ್ತು ಅದರ ಜೊತೆಗೆ ಸ್ಮೆಲ್ ಕೂಡ ಇರುತ್ತೆ, ಫಿಶಿ ಸ್ಮೆಲ್ ಇರಬಹುದು, ಮತ್ತು ಫೌಲ್ ಸ್ಮೆಲ್ ಕೂಡ ಇರುತ್ತೆ ಡಿಸ್ಚಾರ್ಜ್ ಅಲ್ಲಿ. ಅದರ ಜೊತೆಗೆ ಬೇರೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಗಳು ಕೂಡ ಕಂಡು ಬರುತ್ತೆ. ಯಾವ್ದು ಅಂದ್ರೆ ಸೊಂಟ ನೋವು, ಹೊಟ್ಟೆ ನೋವು, ಯೂರಿನರಿ ಸಿಂಪ್ಟಮ್ಸ್ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು ಯೂರಿನ್ ಪಾಸ್ ಮಾಡಬೇಕಾದ್ರೆ, ಮತ್ತೆ ನೋವು ಕೂಡ ಉಂಟಾಗ್ಬೋದು ಯೂರಿನ್ ಪಾಸ್ ಮಾಡಬೇಕಾದ್ರೆ. ಸೊ ಇವೆಲ್ಲವೂ ಕೂಡ ಕಂಡು ಬರುತ್ತೆ ಅಬ್ನಾರ್ಮಲ್ ಡಿಸ್ಚಾರ್ಜ್. ಬಿಳಿ ಮುಟ್ಟಿನ ಸಮಸ್ಯೆ ಇದ್ದವರು ಸಾಮಾನ್ಯವಾಗಿ ತುಂಬಾ ಕೃಶವಾಗಿರ್ತಾರೆ, ದೇಹ ತುಂಬಾ ತೆಳಗಾಗ್ಬಿಡುತ್ತೆ, ತುಂಬಾ ಸೊರಗ್ತಾರೆ ಅಂತ ಹೇಳಿ ಒಂದು ಕಲ್ಪನೆ. ಆ ಸಮಸ್ಯೆ ಇರಬಹುದು ಅಂತ ಹೇಳ್ತಾರಲ್ಲ ಮೇಡಮ್, ಹೇಗೆ? ಅದು ಬರೀ ವೈಟ್ ಡಿಸ್ಚಾರ್ಜ್ ಇಂದಾನೇ ಈ ತರ ವೀಕ್ನೆಸ್ ಅಂತ ಏನ್ ಹೇಳಿದ್ರಿ, ತೆಳ್ಳಗಾಗ್ತಾರೆ, ಅವೆಲ್ಲದನ್ನು ಅದು ತಪ್ಪು ತಿಳುವಳಿಕೆ. ಅದೊಂದ್ರಿಂದ ಆಗೋದಿಲ್ಲ, ಬೇರೆ ನಾನಾ ರೀತಿ ಕಾರಣಗಳು ಇರ್ಬೋದು. ಈಗ ಅನೀಮಿಯಾ ಇದ್ರೂನು ಕೂಡ ವೀಕ್ನೆಸ್ ಆಗತ್ತೆ, ಮತ್ತೆ ವೆಯ್ಟ್ ಲಾಸ್ ಆಗ್ತಾರೆ, ಮತ್ತು ಬೇರೆ ಕಾರಣಗಳು, ಇವಾಗ ಕ್ಯಾನ್ಸರ್ ಇದ್ದಾಗ್ಲೂ ಕೂಡ ವೆಯ್ಟ್ ಲಾಸ್ ತುಂಬಾ ಆಗ್ತಾರೆ, ಡಯಾಬಿಟೀಸ್ ಫಸ್ಟ್ ಟೈಮ್ ಡಯಾಗ್ನೋಸ್ ಆದಾಗ್ಲೂ ಕೂಡ ವೆಯ್ಟ್ ಲಾಸ್ ಆಗಿರುತ್ತೆ. ಸೊ ಅವೆಲ್ಲದನ್ನು ಬೇರೆ ಬೇರೆ ಕಾರಣಗಳಿರುತ್ತೆ, ಬರೀ ವೈಟ್ ಡಿಸ್ಚಾರ್ಜ್ ಒಂದೇ ಅಲ್ಲ ರೀಸನ್. ಅಂದ್ರೆ ಅವರಿಗೆ ತಾವು ಹೇಳಿದ್ರಲ್ಲ, ಈಗ ಸಹಜವಾಗಿ ಇರಲ್ಲ, ಅದು ಅಬ್ನಾರ್ಮಲ್ ಅಂತ ಹೇಳಿದ್ರಲ್ಲ, ಅಸಾಮಾನ್ಯವಾಗಿ ಇರುತ್ತೆ. ಅಂದ್ರೆ ಆ ಸಮಯದಲ್ಲಿ ಅವರಿಗೆ ಮಾನಸಿಕವಾಗಿ ಏನೋ ಒಂದು ಚಿಂತೆ ಶುರುವಾಗ್ಬಿಡುತ್ತೆ, ನನಗೇನೋ ಒಂದು ಸಮಸ್ಯೆ ಇದೆ ಕಾಣಿಸುತ್ತೆ ಅಂತ ಹೇಳಿ. ಆವಾಗ ಅದು ಏನಾದರೂ ಅವರಿಗೆ ಈ ಆಹಾರ ತಗೊಳ್ಳೋದು ವಿಷಯದಲ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ಮಿಲನ ಕ್ರಿಯೆಗಳಲ್ಲಿ ನಿರಾಸಕ್ತಿಯನ್ನು ತೋರಿಸೋದಾಗಿರ್ಬೋದು, ಇನ್ನಿತರ ಸಮಸ್ಯೆ. ಯಾಕಂದ್ರೆ ಅವರು ವೈದ್ಯರ ಕಡೆ ಹೋಗೋಕ್ಕೆ ಮೊದಲೇ ನಾವು ಮಾತಾಡ್ದಂಗೆ ಸಂಕೋಚ ಇರುತ್ತೆ ಅಂತ ಹೇಳಿದ್ವಲ್ಲ, ಆಹಾರ ಇತ್ಯಾದಿ ಎಲ್ಲ ಕಡಿಮೆ ತಗೊಳ್ತಾ ಅವಾಗ ಏನಾದರೂ ಸೊರಗ್ತಾರ ಅಂತ. ಅದೇ ಈಗ ಅದೊಂದು ತಪ್ಪು ತಿಳುವಳಿಕೆ ಬಂದಿರೋದ್ರಿಂದ ಹಾಗೆ ಅನ್ಕೊಳ್ತಾರೆ. ಸೊ ಹಾಗಾಗಿನೇ ಮೊದಲೇ ಅವರು ಪರೀಕ್ಷೆ ಮಾಡಿಸ್ಕೊಂಡ್ರೆ, ಜೊತೆಗೆ ಮುಟ್ಟಿನ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದಾಗ
ಮೊದಲೇ ಅವರು ಡಾಕ್ಟರ್ ಬಳಿ ಬಂದು ಚೆಕಪ್ ಮಾಡಿಸ್ಕೊಂಡ್ರೆ ಸೊ ಅವಾಗ ಅವರಿಗೆ ಏನು ರೀಸನ್ ಏನು ಅಂತ ಗೊತ್ತಾಗುತ್ತೆ, ಡಯಾಗ್ನೋಸಿಸ್ ಏನು ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ನಾರ್ಮಲ್ ಆಗ್ತಾರೆ. ಈ ಬಿಳಿಮುಟ್ಟಿನ ಸಮಸ್ಯೆ ಇರೋರಿಗೆ ಸಂತಾನೋತ್ಪತ್ತಿ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮಕ್ಕಳನ್ನು ಹೇರೋಕೆ? ಹಾಂ ಹೌದು. ಇದರಲ್ಲಿ ಮೊದಲನೇದಾಗಿ ಏನಂತ ಹೇಳಿದ್ರೆ ಕಾಮನ್ ಸಿಂಪ್ಟಮ್ಸ್ ವೈಟ್ ಡಿಸ್ಚಾರ್ಜ್ ಅಲ್ಲಿ ರೀಸನ್ ಯಾವುದು ಅಂತ ಹೇಳಿದ್ರೆ ಒಂದು ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಮತ್ತೆ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳಿ ಇದು ತುಂಬಾ ಕಾಮನ್ ಆಗಿ ಕಂಡು ಬರೋಂತ ರೀಸನ್. ಅದ್ ಬೇರೆ ರೀಸನ್ಸ್ ಗಳಂತ ಹೇಳಿದ್ರೆ STDs ಅಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇಂದ ಕಂಡು ಬರೋಂತ ವೈಟ್ ಡಿಸ್ಚಾರ್ಜ್ಗಳು. ಆ ಸೋಂಕು ಏನಾದ್ರೂ ಆಯ್ತು ಅಂತ ಹೇಳಿದಾಗ ಏನಾಗುತ್ತೆ, ಅದು ಯೂಟ್ರಸ್ಗೆ ಗರ್ಭಕೋಶಕ್ಕೆ ಮತ್ತೆ ಫೆಲೋಪಿಯನ್ ಟ್ಯೂಬ್ಸ್ಗೆಲ್ಲ ಅದು ಇನ್ಫೆಕ್ಟ್ ಮಾಡಿದಾಗ ಅದರಿಂದ ಮಕ್ಕಳಾಗೋದಕ್ಕೆ ತೊಂದರೆ ಆಗಬಹುದು. PID ಅಂತ ನಾವು ಹೇಳ್ತೀವಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ. ಸೊ ಇದರಲ್ಲಿ ಇಡೀ ಗರ್ಭಕೋಶಕ್ಕೆ ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲವೂ ಇನ್ಫೆಕ್ಷನ್ ಆಗಿರೋದ್ರಿಂದ ಒಟ್ಟಾರೆ ಈ ಬಿಳಿಮುಟ್ಟಿನ ಸಮಸ್ಯೆಯಿಂದ ಒಟ್ಟು ಆ ಭಾಗದಲ್ಲಿ ಇನ್ಫೆಕ್ಷನ್ಸ್ ಆಗತ್ತೆ. ಚಿಕಿತ್ಸೆ ಇರ್ಲಾರ್ದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅನ್ಬಹುದು. ಮಕ್ಕಳು ಆಗೋ ಸಾಮರ್ಥ್ಯ ಇರುತ್ತೆ, ಆದ್ರೆ ಅಲ್ಲೆಲ್ಲ ಇನ್ಫೆಕ್ಷನ್ ಸೋಂಕು ಆಗಿರೋದ್ರಿಂದ ಮಕ್ಕಳು ಆಗ್ತಾ ಇರಲ್ಲ ಅಂತ ಹೇಳಿ ತಿಳ್ಕೊಬಹುದು. ಮತ್ತು STD ಅಂತಂದ್ರಲ್ಲ, ಈಗ ಗುಹ್ಯ ರೋಗಗಳು ಅಥವಾ ಲೈಂಗಿಕ ಸಂಪರ್ಕದಿಂದ ಬರುವಂತಹ ರೋಗಗಳು ಅಂತ ಅಂತೀವಲ್ಲ ನಾವು, ಅದರಿಂದ ಕೂಡ ಸಮಸ್ಯೆ ಆಗತ್ತೆ ಅಂತ. ಅಂದ್ರೆ ಈಗ ಆ ರೀತಿಯಾದಂತಹ ಲೈಂಗಿಕ ಸಂಪರ್ಕದಿಂದ ಇನ್ನೊಬ್ಬರ ಪರಿಚಿತರ ಒಂದು ಸಂಪರ್ಕದಿಂದ ಸಮಸ್ಯೆ ಆದಾಗ ಅವಾಗ ಈ ಬಿಳಿಮುಟ್ಟು ಅಂತ ಅನ್ನೋದು ಇದ್ರೆ ಹೆಚ್ಚಾಗುತ್ತೋ ಅಥವಾ ಏನಾಗತ್ತದು ಅಂತ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಒಂದು ಹೆಚ್ಚಾಗಬಹುದು. ಅದರ ಜೊತೆಗೆ ಪಾರ್ಟ್ನರ್ಗೆ ಕೂಡ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂನು ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂತ ಟೈಮ್ ಅಲ್ಲಿ ನಾವು ಇಬ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ. ಬರೀ ವೈಫಿಗೆ ಅಷ್ಟೇ ಟ್ರೀಟ್ಮೆಂಟ್ ಕೊಟ್ರೆ ಅದು ಹೋಗತ್ತೆ, ಮತ್ತೆ ರಿಕರೆಂಟ್ ಆಗಿ ಬರಬಹುದು. ಹಾಗಾಗಿ ಇಬ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಈ ಲೈಂಗಿಕ ರೋಗಗಳು ಅಂತಂದ್ರೆ ಈಗ STD ಅಂತಂದ್ರಲ್ಲ, ಅವು ಯಾವ್ಯಾವ ರೋಗಗಳು ಮೇಡಮ್? ಅದರಲ್ಲಿ 3 ರೀತಿ ಇದೆ. ಒಂದು ಟ್ರೈಕೋಮೋನಿಯಾಸಿಸ್, ಮತ್ತೆ ಗೊನೋರಿಯಾ, ಮತ್ತೆ ಕ್ಲಮೈಡಿಯಾ ಇನ್ಫೆಕ್ಷನ್ಸ್. ಸೊ ಇದು ಕಾಮನ್ ಆಗಿ ಕಂಡುಬರುವಂತ STDs. ಸೊ ಅದರಿಂದ ಈ ಕೆಲವು ಸಮಸ್ಯೆಗಳು ಆಗತ್ತಂದ್ರೆ ಈಗ ಬಿಳಿಮುಟ್ಟಿನ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು ಅಲ್ವಾ? ಇಲ್ಲಾಂದ್ರೆ ಇವು ಯಾವ ಸಮಸ್ಯೆ ಇಲ್ಲ ಅಂತಂದ್ರೆ ಟ್ರೀಟ್ಮೆಂಟಿಗೆ ಬಂದಾಗ ರೋಗಿ ಸಂಪೂರ್ಣವಾಗಿ ಬೇಗನೆ ಗುಣ ಆಗ್ತಾರ ಹಂಗಾರೆ? ಹೌದು. ಸೊ ಈಗ ಮೊದಲನೇದಾಗಿ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಥವಾ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಬಗ್ಗೆ ನಾನು ಹೇಳ್ತೀನಿ. ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳಿದ್ರೆ ಇದು ಫಂಗಲ್ ಇನ್ಫೆಕ್ಷನ್ ಇಂದ ಆಗುವಂತ ಒಂದು ಕಾಯಿಲೆ. ಇದು ಮೇನ್ ಆಗಿ ಹೇಗಿರತ್ತೆ ಇದರ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಮೊಸರಿನ ರೀತಿಯಲ್ಲಿ ಡಿಸ್ಚಾರ್ಜ್ ಆಗಂತದೆ. ಏನಂದ್ರೆ ಅದರಲ್ಲಿ ಸ್ಮೆಲ್ ಇರೋದಿಲ್ಲ, ಬಟ್ ಇಂಟೆನ್ಸ್ ಇಚಿಂಗ್ ಇರುತ್ತೆ. ಅಂದ್ರೆ ತುಂಬಾ ಇಚಿಂಗ್ ಇರುತ್ತೆ ಸಿಂಪ್ಟಮ್ಸ್. ಅದರ ಜೊತೆಗೆ ಬೇರೆ ಇನ್ಯಾವುದು ಸಿಂಪ್ಟಮ್ಸ್ ಅಷ್ಟು ಕಾಣಿಸ್ಕೊಳ್ಳಲ್ಲ. ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಯೂರಿನ್ ಪಾಸ್ ಮಾಡುವಾಗ ಕಾಣಿಸ್ಕೊಳ್ಬಹುದು. ಒಂದು ಯಂಗ್ ಗರ್ಲ್ಸ್ ಅಲ್ಲಿ ಕಂಡು ಬರುತ್ತೆ, ಪ್ರೆಗ್ನೆನ್ಸಿಯಲ್ಲೂ ಕೂಡ ಕಂಡು ಬರುತ್ತೆ, ಮತ್ತು ಡಯಾಬಿಟಿಸ್ ಇರೋಂತ ಹೆಣ್ಮಕ್ಳಲ್ಲೂ ಇದು ಕಂಡು ಬರುತ್ತೆ, ಹಾಗೂ ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ಸ್ ಅಲ್ಲಿ ಇರೋಂತವ್ರಿಗೂ ಇದು ಕಂಡು ಬರುತ್ತೆ. ಏನು ಕಾರಣ ಮೇಡಮ್ ಆ ರೀತಿಯಾದಂತಹ ಸಮಸ್ಯೆ ಬರ್ಬೇಕಂದ್ರೆ ಅವರಲ್ಲಿ? ಮೊದಲನೇದಾಗಿ ಈಗ ಡಯಾಬಿಟಿಸ್ ಅಲ್ಲಿ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಶುಗರ್ ಲೆವೆಲ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಕಂಟ್ರೋಲ್ಡ್ ಅಲ್ಲಿ ಇರಲ್ಲ. ಸೊ ಅಂತ ಟೈಮ್ ಅಲ್ಲಿ ಈಗ ಡಯಾಬಿಟಿಸ್ ಇರೋರಿಗೆ ಯಾವುದೇ ಇನ್ಫೆಕ್ಷನ್ ಈಸಿಯಾಗೆ ಬರೋ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಫಂಗಲ್ ಇನ್ಫೆಕ್ಷನ್ಸ್ ತುಂಬಾ ಬೇಗ ಬರೋ ಸಾಧ್ಯತೆಗಳಿರುತ್ತೆ ಡಯಾಬಿಟಿಸ್ ಅಲ್ಲಿ, ಯಾಕಂದ್ರೆ ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ ಅಲ್ಲಿ ಇರ್ತಾರೆ ಅವರು. ಹಾಗಾಗಿ ಸೊ ಅವ್ರು ಏನ್ ಮಾಡ್ಬೇಕಂದ್ರೆ ಶುಗರ್ ಲೆವೆಲ್ಸ್ನ ಅವರು ಮೇಂಟೈನ್ ಮಾಡ್ಕೊಬೇಕು. ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಂಡು ಡಯಟ್ ಅಲ್ಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಅವರು ಅದನ್ನ ಲೆವೆಲ್ಸ್ನ ನಾರ್ಮಲ್ ಅಲ್ಲಿ ಇಟ್ಕೊಬೇಕಾಗತ್ತೆ. ಮತ್ತು ಈಗ ಯಂಗ್ ಗರ್ಲ್ಸ್ ಅಲ್ಲಿ ಈಗ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ, ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ, ಮೆನ್ಸ್ಟ್ರುವಲ್ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ, ಮತ್ತು ಪಬ್ಲಿಕ್ ಟಾಯ್ಲೆಟ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಸ್ಕಿನ್ ಕಾಂಟ್ಯಾಕ್ಟ್ ಇಂದ ಅದು ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರುತ್ತೆ. ಫಂಗಲ್ ಆಗಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಈ ಜನನಾಂಗದ ಸೋಂಕು ಇದ್ದಾಗ ಅದಕ್ಕೆ ಕಾರಣದ ಬಗ್ಗೆ ನಾವು ಮಾತಾಡ್ತೀವಿ. ಅದಕ್ಕೆ ಟ್ರೀಟ್ಮೆಂಟ್ ಅಂತಂದ್ರೆ ಸ್ತ್ರೀರೋಗ ತಜ್ಞರ ಹೋದಾಗ ಅಲ್ಲಿ ಅವರಿಗೆ ಟ್ಯಾಬ್ಲೆಟ್ಸ್ ಅಷ್ಟೇ ಕೊಡ್ತಾರ ಅಥವಾ ಬೇರೆ ಇನ್ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡ್ತೀರಿ? ಸಲಹೆ ಹೇಗೆ ಕೊಡ್ತೀರಾ ನೀವು? ಒಂದು ಸ್ವಚ್ಛತೆ ಅಂತೂ ಒಂದಾಯ್ತು, ಆದ್ರೆ ಇನ್ನಿತರ ಟೆಸ್ಟ್ ಗಿಸ್ಟ್ ಎಲ್ಲ ಮಾಡ್ಬೇಕಾ ಹೇಗೆ? ಹೌದು, ಟೆಸ್ಟ್ಗಳು ಮಾಡಬೇಕು. ಮೊದಲನೇದಾಗಿ ನಾನು ಹೇಳಿದ್ನಲ್ಲ, ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ದಿನನಿತ್ಯ ಸ್ನಾನ ಮಾಡಬೇಕಾಗತ್ತೆ ಮತ್ತು ಯೋನಿಯನ್ನು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಅದರ ಜೊತೆಗೆ ಮುಟ್ಟು ಆಗುವಾಗ್ಲೂ ಕೂಡ ತುಂಬಾ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಕೆಲವರು ಬಟ್ಟೆನ ಯೂಸ್ ಮಾಡ್ತಾರೆ. ಸೊ ಮುಟ್ಟಾಗುವಾಗ ಬಟ್ಟೆನ ಯೂಸ್ ಮಾಡಿ ಅದನ್ನ ವಾಶ್ ಸರಿಯಾಗಿ ಮಾಡ್ದಲೆ, ಅದನ್ನ ಸನ್ಲೈಟಿಗೆ ಡ್ರೈ ಮಾಡ್ದಲೆ ಇದ್ದಾಗ್ಲೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಕಂಡು ಬರುತ್ತೆ. ಹಾಗಾಗಿ ಬಟ್ಟೆನ ಯೂಸ್ ಮಾಡಬಾರ್ದು. ಇವಾಗ ತುಂಬಾ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದೆ, ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಟ್ಯಾಂಪೂನ್ಸ್ ಆಗಿರ್ಬೋದು, ಮೆನ್ಸ್ಟ್ರುವಲ್ ಕಪ್ಸ್ ಆಗಿರ್ಬೋದು, ಎಲ್ಲವೂ ಅವೈಲಬಲ್ ಇರೋದ್ರಿಂದ ಇದನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗುತ್ತೆ. ಜೊತೆಗೆ
ಸ್ಯಾನಿಟರಿ ಪ್ಯಾಡ್ಸ್ ಏನಂದ್ರೆ ಒಂದು 6 to 8 ಅವರ್ಸ್ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಡಿಸ್ಕಾರ್ಡ್ ಮಾಡಬೇಕು, ಮತ್ತೆ ಹೊಸದ್ ಯೂಸ್ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ದಿನದಲ್ಲಿ ಒಂದೇ ಬಾರಿ ಒಂದು ಪ್ಯಾಡ್ ನ ಯೂಸ್ ಮಾಡ್ತಾರೆ ಇಡೀ ದಿನ. ಸೊ ಅದರಿಂದ ಕೂಡ ಇನ್ಫೆಕ್ಷನ್ ಬರೋ ಸಾಧ್ಯತೆಗಳಿರುತ್ತೆ. ಎಷ್ಟೋ ಸಲ ಕೆಲವೊಬ್ಬರಿಗೆ ಈ ಮುಟ್ಟಿನ ಸಮಸ್ಯೆ ಆಗುತ್ತೆ. ಹೇಗಂದ್ರೆ ಒಂದು ಬೇಗ ಆಗೋದು ಅಥವಾ ಸಿಕ್ಕಾಪಟ್ಟೆ ತಡ ಆಗೋದು, ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ ಹಂಗೆಲ್ಲ ಹೋಗ್ತಾ ಇರ್ತದೆ. ಅದಕ್ಕಿಂತ ಹೆಚ್ಚು ಹೋಗ್ಬಹುದು. ಆ ಎಲ್ಲ ಸಮಸ್ಯೆಗಳು ಇದ್ದವರಿಗೆ ಈ ಮುಟ್ಟಿನ ಸಮಸ್ಯೆನಲ್ಲಿ ವಿಶೇಷವಾಗಿ ತಾವು ಬಿಳಿ ಮುಟ್ಟು ಅಂತ ಹೇಳಿದ್ರಲ್ಲ, ಅದು ಏನಾದ್ರೂ ತಡವಾಗಿ ಮುಟ್ಟು ಆಗೋದ್ರಿಂದ ಏನಾರ ಬರೋ ಸಾಧ್ಯತೆಗಳಿವೆಯಾ? ಇಲ್ಲ. ವೈಟ್ ಡಿಸ್ಚಾರ್ಜ್ ಇದ್ದವರಿಗೆ PID ಅಂತ ನಾನು ಏನ್ ಹೇಳ್ದೆ ಅವೆಲ್ಲವೂ ಇದ್ದಾಗ ಸೋಂಕು ಅವರಿಗೆ ಪೀರಿಯಡ್ಸ್ ಪದೇ ಪದೇ ಆಗೋ ಸಾಧ್ಯತೆಗಳಿರುತ್ತೆ. ಇನ್ಫೆಕ್ಷನ್ ಇರೋದ್ರಿಂದ ತಿಂಗಳಲ್ಲಿ 2 ಬಾರಿ ಕೂಡ ಆಗಬಹುದು ಅವರುಗಳಿಗೆ. ಅದರ ಜೊತೆಗೆ ರಕ್ತಸ್ರಾವ ಜಾಸ್ತಿ ಕೂಡ ಆಗೋ ಸಾಧ್ಯತೆಗಳಿರುತ್ತೆ ವೈಟ್ ಡಿಸ್ಚಾರ್ಜ್ ಇದ್ದಾಗ. ಸೊ ಹಂಗಾಗಿ ಅದು ಮೇಜರ್ ಸಿಂಪ್ಟಮ್ PID ಯಲ್ಲಿ. ಈ ಜನನಾಂಗದ ಸೋಂಕು ಅಥವಾ ಈ ಬ್ಯಾಕ್ಟೀರಿಯಾಗಳ ಸೋಂಕು ಅಂತಂತಿರಲ್ಲ, ಇದ್ರ ನಡುವಿನ ವ್ಯತ್ಯಾಸ ಏನು? ಈ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅನ್ನೋದು ಕೂಡ ತುಂಬಾ ಕಾಮನ್ ರೀಸನ್ ವೈಟ್ ಡಿಸ್ಚಾರ್ಜಿಗೆ. ಇದು ಯಾವ ರೀತಿಯಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಹೇಗೆ ಕ್ಲೆನ್ಸಿಂಗ್ ಅನ್ನೋದಾಗುತ್ತೆ ದಿನನಿತ್ಯ, ಅದೇ ರೀತಿ ಯೋನಿಯಲ್ಲಿ ಕೂಡ ಅಬ್ನಾರ್ಮಲ್ ಸೆಲ್ಸ್ ಆಗಿರ್ಬೋದು ಮತ್ತೆ ಡೆಡ್ ಸೆಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಲಿಕ್ಕೋಸ್ಕರ ಹೊರ ಹಾಕೋ ಸೆಕ್ರಿಷನ್ನೇ ವೆಜೈನಲ್ ಡಿಸ್ಚಾರ್ಜ್. ಸೊ ಇದು ಏನಾಗುತ್ತೆ ಅಂದ್ರೆ, ನಮ್ಮ ಯೋನಿಯಲ್ಲಿ pH ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯೂಶಲಿ ವೆಜೈನಾ ಅಸಿಡಿಕ್ ಇರುತ್ತೆ. ಯಾವಾಗ ಲ್ಯಾಕ್ಟೋಬೆಸಿಲಸ್ ಅಂತ ನಾವು ಹೇಳ್ತೀವಿ, ಅದು ಗುಡ್ ಬ್ಯಾಕ್ಟೀರಿಯಾಸ್. ಇದು ಲ್ಯಾಕ್ಟೋಬೆಸಿಲಸ್ ಅನ್ನೋದು ಬೇರೆ ಸೋಂಕು ಆಗೋದನ್ನ ತಡೆಯೋದಕ್ಕೋಸ್ಕರ ಇದು ಗುಡ್ ಬ್ಯಾಕ್ಟೀರಿಯಾಸ್, ಇದು ಹೆಲ್ದಿ ಬ್ಯಾಕ್ಟೀರಿಯಾ. ಇದು pH ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಈ ಬ್ಯಾಕ್ಟೀರಿಯಾ. ಹಾಗಾಗಿ pH ಏನಾದ್ರೂ ಇಂಬ್ಯಾಲೆನ್ಸ್ ಆಯ್ತು, ಅಸಿಡಿಕ್ ಇದ್ದಿದ್ದು ಆಲ್ಕಲೈನ್ ಆಯ್ತು ತುಂಬಾ ಅಂದಾಗ ಕಾಣಿಸ್ಕೊಳ್ಳೋ ಅಂತ ಕಂಡೀಷನ್ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್. ಸೊ ಇದರಲ್ಲಿ ಹೇಗಿರುತ್ತೆ ಇದ್ರದ್ದು ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಒಂದು ಗ್ರೇ ಕಲರ್ ಇರುತ್ತೆ ಮತ್ತು ಥಿನ್ ಇರುತ್ತೆ ಡಿಸ್ಚಾರ್ಜ್, ಜೊತೆಗೆ ಫಿಶಿ ಸ್ಮೆಲ್ ಕೂಡ ಇರುತ್ತೆ. ಅದರ ಜೊತೆಗೆ ಈ ಎಲ್ಲ ಸಮಸ್ಯೆಗಳು ಇದ್ದಾಗ ಕೂಡಲೇ ವೈದ್ಯರ ಕಡೆ ಹೋದ್ರೆ ಏನು ಅಂತ ಗೊತ್ತಾಗತ್ತೆ. ತಾವೇ ನಿರ್ಧಾರ ಮಾಡಿ ಬೇರೆ ರೀತಿಯಾದಂಥ ಕೆಲವು ಚಿಕಿತ್ಸೆಗಳನ್ನ ಮಾಡ್ಕೋತಾರೆ ಡಾಕ್ಟ್ರೆ. ಈ ಕೆಲವೊಂದು ಏನೋ ಹೂವಿನ ಬಳಸೋದು, ಇನ್ನೊಂದು ಯಾರೋ ವೈದ್ಯರು ಸಿಗ್ತಾರೆ ಅಲ್ಲೇ ನಾಟಿ ವೈದ್ಯರು, ಇನ್ನೊಬ್ರು ಯಾರೋ ವಯಸ್ಸಾದಂತಹ ಮಹಿಳೆ ಇನ್ನೊಂದೇನೋ ಸಲಹೆ ಕೊಡ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ. ಅಂದ್ರೆ ಒಂಥರ ಅದು ಆಯುರ್ವೇದದ ಚಿಕಿತ್ಸೆ ಆದಂಗೆ ಆಯ್ತು ಅಂತ ಅನ್ನೋ ತರ ಅವ್ರ ಭಾವನೆ ಇರ್ತದೆ. ನಿಜವಾದ ಆಯುರ್ವೇದ ಚಿಕಿತ್ಸೆ ತಗೊಂಡ್ರೆ ಅದು ಬೇರೆ ವಿಷಯ. ಆದ್ರೆ ಅಲ್ಲೇ ಸುತ್ತಮುತ್ತ ಮೇಲ್ನೋಟಕ್ಕೆ ಅಷ್ಟೇ ಸಲಹೆ ನೀಡೋರೆಲ್ಲ ತುಂಬಾ ಜನ ಇರ್ತಾರೆ ನೋಡಿ. ಯಾವ ರೀತಿಯಾದಂತಹ ಸಲಹೆ ಕೊಡ್ತಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದಿದೆ? ಮತ್ತೆ ಅದಕ್ಕೆ ಎಷ್ಟು ಇವರು ಕಿವಿ ಕೊಡಬೇಕು? ಸೊ ಮೊದಲನೇದಾಗಿ ಏನ್ ಕಂಡೀಷನ್ ಆಗಿದೆ, ಏನ್ ರೀಸನ್ ಇದಕ್ಕೆ ಅಂತ ತಿಳ್ಕೊಬೇಕಾದ್ರೆ, ಸುಮ್ನೆ ಇವಾಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೂ, ಆಮೇಲೆ ಜೊತೆಗೆ ಇನಿಷಿಯಲ್ ಸ್ಟೇಟ್ ಅಲ್ಲೇನೆ ನಾವು ಕ್ಯೂರ್ ಮಾಡಿದಾಗ ಏನಾಗುತ್ತೆ, ಅದು ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಇವಾಗ ಈ ವೈಟ್ ಡಿಸ್ಚಾರ್ಜ್ ಅನ್ನ ಹಂಗೆ ಬಿಟ್ರೆ ಏನಾಗುತ್ತೆ, ಯೂಟ್ರಸ್ಗಾಗಲಿ ಫೆಲೋಪಿಯನ್ ಟ್ಯೂಬ್ಗಾಗಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದ್ರಿಂದ ಮಕ್ಕಳು ಆಗೋದಕ್ಕೆ ಕಷ್ಟ ಆಗ್ಬೋದು, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು, ತುಂಬ ರಕ್ತಸ್ರಾವ ಕೂಡ ಆಗ್ಬೋದು. ಹಾಗಾಗಿ ಫಸ್ಟೇನೆ ನಾವು ತಿಳ್ಕೊಂಡ್ರೆ ಡಾಕ್ಟರ್ ಬಳಿ ಹೋಗಿದ್ರೆ ಏನಾಗುತ್ತೆ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡ್ತಾರೆ. ನೀವು ಟ್ರೀಟ್ಮೆಂಟ್ ತಗೊಂಡು ಬೇಗ ಕ್ಯೂರ್ ಮಾಡ್ಕೊಬೋದು. ಹಾಗಾದ್ರೆ ಈಗ ಮುಂದಿನ ಸ್ಟೇಜ್ ತಾವು ಹೇಳ್ತಾ ಇರಬೇಕಾದ್ರೆ ತುಂಬಾ ನಿರ್ಲಕ್ಷ್ಯ ಮಾಡಿದ್ರೆ ಅದು ಮುಂದಿನ ಹಂತಕ್ಕೆ ಕ್ಯಾನ್ಸರ್ ರೋಗಕ್ಕೆ ಏನಾದ್ರೂ ಎಡೆ ಮಾಡ್ಕೊಡುತ್ತಾ? ಹೌದು. ಈಗ ತುಂಬಾ ಕಾಮನ್ ಆಗಿ ಕಂಡು ಬರ್ತಾರ ಕ್ಯಾನ್ಸರ್ ಅಂತ ಹೇಳಿದ್ರೆ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಸರ್ವಿಕ್ಸ್ ಇನ್. ಸೊ ಇದರಲ್ಲಿ ಏನಂತ ಹೇಳಿದ್ರೆ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬಹುದು ಮತ್ತು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ನಾವು ಹೇಳ್ತೀವಿ, ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಮತ್ತೆ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್. ಇವು 4 ಸಿಂಪ್ಟಮ್ಸ್ ತುಂಬಾ ಕಾಮನ್ ಆಗಿ ಕಂಡು ಬರುವಂತದ್ದು. ಹಸ್ಬೆಂಡ್ ಜೊತೆ ಸೇರಿದಾಗ ಏನಾಗುತ್ತೆ, ಕಾಣಿಸ್ಕೊಳ್ಳುವಂತ ಮುಟ್ಟು ಕ್ಯಾನ್ಸರ್ ಇರಬಹುದು, ಇಲ್ಲ ಸರ್ವಿಕ್ಸ್ ಇನ್ಫೆಕ್ಷನ್ ಆಗಿದ್ರು ಕೂಡ ಕಂಡು ಬರುತ್ತೆ. ಅದು ಒಂದು ರೀಸನ್ನು. ಮತ್ತು ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂದ್ರೆ ಈಗ ಮುಟ್ಟಾಗೋದು ತಿಂಗಳಿಗೆ ಒಮ್ಮೆ ಒಂದು ಬಾರಿ. ಸೊ ಇನ್ ಬಿಟ್ವೀನ್ ಆಗ್ತಾ ಇದೆ 1 ಸತಿ 2 ಸತಿ ಅಂತ ಹೇಳಿದಾಗ್ಲೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ತಕ್ಷಣ ತೋರಿಸ್ಕೊಬೇಕಾಗತ್ತೆ. ಮತ್ತು ಇವಾಗ ಮುಟ್ಟು ನಿಂತಿರುತ್ತೆ, ಸಂಪೂರ್ಣವಾಗಿ ನಿಂತಿರುತ್ತೆ, 45 ವರ್ಷ ಆಗಿರುತ್ತೆ ಅವರಿಗೆ, ಮುಟ್ಟು ನಿಂತಿರುತ್ತೆ, 1 ವರ್ಷದ ಮೇಲೆ 2 ವರ್ಷದ ಮೇಲೆ ಕಂಡು ಬರುತ್ತೆ ಬ್ಲೀಡಿಂಗ್ ಮತ್ತೆ ಅವರಿಗೆ. ಅಂತ ಟೈಮಲ್ಲೂ ನಾವು ಅದನ್ನ ರೂಲ್ ಔಟ್ ಮಾಡ್ಬೇಕಾಗತ್ತೆ, ಯಾವ ಕಾರಣಕ್ಕಾಗಿ ಹೀಗಾಯ್ತು ಅಂತ ಹೇಳಿ. ಈಗ ತಾವು ಹೇಳ್ತಿದ್ರಲ್ಲ, ಈಗ ವಯಸ್ಸಾದವರಲ್ಲಿ ಇಂತಿಷ್ಟು ವರ್ಷ ಆದಾಗ ಮುಟ್ಟು ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿ. ಈಗ ಆ ಒಂದು ಕೊನೆ ಹಂತದಲ್ಲಿ ಬಿಳಿ ಮುಟ್ಟು ಏನಾದ್ರೂ ಆಗ್ತಿದ್ದದ್ದು ಅವ್ರಿಗೆ ಗಮನಕ್ಕೆ ಬಂತಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅವರಿಗೆ? ನಾನಾ ರೀತಿ ರೀಸನ್ಸ್ ಇರುತ್ತೆ ವೈಟ್ ಡಿಸ್ಚಾರ್ಜಿಗೆ. ಇದು ಬರೀ ನಾನೇನ್ ಹೇಳ್ದೆ ಅವಾಗಲೇ, ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಮತ್ತೆ ಫಂಗಲ್ ಇನ್ಫೆಕ್ಷನ್ ಇಂದ, ಕ್ಯಾಂಡಿಡಿಯಾಸಿಸ್ ಇಂದ ಆಗೋದಲ್ದಲೇನೆ STDs ಇಂದನೂ ಕಂಡು ಬರುತ್ತೆ. ಅದಲ್ದಲೇನೆ ಬೇರೆ ಕಾರಣಗಳು ಏನೇನಂತ ಹೇಳಿದ್ರೆ, ಸರ್ವೈಕಲ್ ಪಾಲಿಪ್ ಅಂತ ಹೇಳ್ಬೋದು, ಸರ್ವೈಕಲ್ ಎಕ್ಟ್ರೋಪಿಯಾನ್, ಮತ್ತೆ ಮೆಲಿಗ್ನೆನ್ಸೀಸ್ ಇಂದ ಅಂದ್ರೆ ಕ್ಯಾನ್ಸರ್ ಇಂದ,
ಮತ್ತು ಏನಾದ್ರೂ ಫಾರಿನ್ ಬಾಡಿ ಏನಾದ್ರೂ ಇದ್ದಾಗ, ಮತ್ತೆ ಟ್ಯಾಂಪೂನ್ಸ್ ಅಲ್ಲೇ ಲೆಫ್ಟ್ ಔಟ್ ಆಗಿದ್ದಾಗ, ಸೊ ಇವೆಲ್ಲ ರೀಸನ್ಸ್ ಇಂದನೂ ಕೂಡ ವೈಟ್ ಡಿಸ್ಚಾರ್ಜ್ ಕಂಡು ಬರಬಹುದು. ಅಂದ್ರೆ ವಯಸ್ಸು ಕೊನೆಗೂ ಅದು ವೈಟ್ ಡಿಸ್ಚಾರ್ಜ್ ಆಗಬಹುದು ಮತ್ತು ಆರಂಭದಲ್ಲಿ ಕೂಡ ಆಗಬಹುದು. ಆಗಬಹುದು. ಪ್ರೊಲ್ಯಾಪ್ಸ್ ಅಂತ ಹೇಳಿದ್ರೆ ಈ ವೆಜೈನಾ ಸರ್ವಿಕ್ಸ್ ಎಲ್ಲ ಜರ್ಗಿರುತ್ತೆ ನಾರ್ಮಲ್ ಅನಾಟಮಿಕಲ್ ಪೊಸಿಷನ್ ಇಂದ, ಸೊ ಅಂತ ಟೈಮ್ ಅಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಕಂಡು ಬರಬಹುದು. ಈಗ ಈ ಸಾಮಾನ್ಯವಾಗಿ ಕೆಲವು ಈ ಲಸಿಕೆಗಳು ತಗೊಂಡ್ರೆ ಅಂದ್ರೆ ಸಮಸ್ಯೆ ಏನೂ ಇರಲ್ಲ, ಬಟ್ ಸಮಯಾನುಸಾರ ಕೆಲವು ಅಥವಾ ಈ ಸಮಸ್ಯೆ ಇದ್ದಾಗ ಯಾವ ರೀತಿಯಾದ ಲಸಿಕೆಗಳನ್ನ ತಗೋಬೇಕಾಗತ್ತೆ, ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡಿ. ಒಂದು ಇವಾಗ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೆ ವ್ಯಾಕ್ಸಿನ್ಸ್ಗಳು ಬಂದಿದೆ. 99% ಆಫ್ ದ ಟೈಮ್ HPV ವೈರಸ್ ಇಂದನೇ ಕಂಡು ಬರುವಂತದ್ದು ಸರ್ವೈಕಲ್ ಕ್ಯಾನ್ಸರ್. ಕ್ವಾಡ್ರಿವ್ಯಾಲೆಂಟ್ ಮತ್ತು ನ್ಯಾನೋವ್ಯಾಲೆಂಟ್ ವ್ಯಾಕ್ಸಿನ್ಸ್ ಅಂತ ಅವೈಲಬಲ್ ಇದೆ. ಕ್ವಾಡ್ರಿವ್ಯಾಲೆಂಟ್ ಅಂತ ಹೇಳಿದ್ರೆ 4 ರೀತಿಯ ವೈರಸ್ಸಿನ ವಿರುದ್ಧ ಅದು ಪ್ರಿವೆಂಟ್ ಮಾಡುತ್ತೆ ಕ್ಯಾನ್ಸರ್ನ. ಮತ್ತು ನ್ಯಾನೋವ್ಯಾಲೆಂಟ್ ಅಂತ ಹೇಳಿದ್ರೆ 9 ರೀತಿಯ ವೈರಸ್ ವೇರಿಯಂಟ್ಸ್ ಇಂದ ಅದು ಪ್ರಿವೆಂಟ್ ಮಾಡುತ್ತೆ. ಬಿಳಿ ಮುಟ್ಟುವಿನ ಸಮಸ್ಯೆಯನ್ನ ಕಡಿಮೆ ಮಾಡಕ್ಕೆ ಏನಾದರೂ ಲಸಿಕೆಗಳಿವೆ? ಬಿಳಿ ಮುಟ್ಟನ್ನ ಕಮ್ಮಿ ಮಾಡೋದಕ್ಕೆ ಯಾವುದು ಲಸಿಕೆ ಅಲ್ವಾ? ಸೊ ಅದು ಏನೋ ಅಸಹಜವಾಗಿದ್ದಾಗ ಮಾತ್ರ ನೀವು ಚಿಕಿತ್ಸೆ ಕೊಡ್ತೀರಿ ಅಷ್ಟೇ, ಅದಕ್ಕೆ ಯಾವುದೇ ರೀತಿಯ ಇಲ್ಲ. ಈಗ ಇನ್ನೊಂದು ಮೇಡಮ್, ಮುಟ್ಟು ನಿಂತು ಹೋಗಿರ್ತದೆ. ಮುಟ್ಟು ನಿಂತ ನಂತರ ಏನೋ ಒಂದು ಸಮಸ್ಯೆ ಆಗುತ್ತೆ ಅವರಿಗೆ. ಒಂದು ತಾವು ಹೇಳಿದ್ದು ಅಚಾನಕ್ ಆಗಿ ಕ್ಯಾನ್ಸರ್ ಇರೋ ಕಾರಣಕ್ಕೆ ಮುಟ್ಟು ಶುರು ಆದಂಗೆ ಕಾಣಿಸಬಹುದು ಅಂತ ಹೇಳಿ, ಇಲ್ಲಿ ನಾವು ಸಂಪೂರ್ಣವಾಗಿ ನಿಂತೇ ಹೋಗಿದೆ ಅನ್ಕೋಣ, ಅವಾಗ ಏನ್ ಸಮಸ್ಯೆ ಆಗುತ್ತೆ ಅವರಿಗೆ? ಏನಾದ್ರು ಇನ್ನಿತರ ಕೆಲವು ಸಮಸ್ಯೆಗಳು ಏನಾರು ಆಗುತ್ತಾ? ಅಥವಾ ಬೇರೆ ಸಮಸ್ಯೆಗಳು ಅಂತ ಹೇಳಿದ್ರೆ ಆರ್ಥ್ರೈಟಿಸ್ ಆಗಿರ್ಬೋದು, ಮಂಡಿ ನೋವು, ಸೊಂಟ ನೋವು, ಅವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಮೋನ್ಸ್ ಅನ್ನೋದೇನಿರುತ್ತೆ, ಈಸ್ಟ್ರೋಜನ್ ಆಗ್ಲಿ ಪ್ರೊಜೆಸ್ಟ್ರಾನ್ ಆಗ್ಲಿ, ಈ ಓವರಿ ಅಂಡಾಶಯದಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಮುಟ್ಟೋ ಏನಾಗುತ್ತೆ ಅದೇ ರೀತಿ ಹಾರ್ಮೋನ್ ನ ಕೂಡ ಪ್ರೊಡ್ಯೂಸ್ ಮಾಡೋ ಆರ್ಗನ್ಸ್ ಅದು ಓವರೀಸ್. ಸೊ ಅದೇ ಅದ್ರದ್ದು ಫಂಕ್ಷನ್ ನ ಮಾಡದೇ ಇದ್ದಾಗ ಏನಾಗುತ್ತೆ, ಬಾಡಿಯಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಕಮ್ಮಿ ಆಗಿ ಏನಾಗುತ್ತೆ, ಆರ್ಥ್ರೈಟಿಸ್ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತುಂಬಾ ಕಾಮನ್ ಏಜ್ ಆದ್ಮೇಲೆ ಫ್ರಾಕ್ಚರ್ಗಳ ಸಮಸ್ಯೆ ಆಗಿರ್ಬೋದು, ಮತ್ತೆ ಈಗ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಎಲ್ಲ ಮಾಡಿಸ್ಕೊಳ್ಳೋದು ಏನಂದ್ರೆ ಸವಿತಾ ಆಗಿರುತ್ತೆ, ಮೂಳೆ ಸವಿತಾ ಆಗಿರೋದ್ರಿಂದ ಆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಮುಟ್ಟು ಯಾವುದೇ ಸಮಸ್ಯೆ ಅಂತೂ ಇರೋದೇ ಇಲ್ಲ. ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ತೊಂದರೆ ಇದ್ರೆ, ಕ್ಯಾನ್ಸರಿನ ಏನಾದ್ರೂ ಸಮಸ್ಯೆ ಇದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಈಗ ಈ ಮುಟ್ಟಿನ ಸಮಸ್ಯೆ ಏನಿರುತ್ತಲ್ಲ, ಈ ಸಮಸ್ಯೆ ಒಂದು ಹಂತಕ್ಕೆ ಬರುತ್ತೆ, ಆಮೇಲೆ ನೀವು ಚಿಕಿತ್ಸೆ ಕೊಡ್ತೀರಾ, ಸರಿ ಆಗ್ಬಿಡುತ್ತೆ. ಮತ್ತೆ ಏನಾದ್ರೂ ಅದು ಕಾಣಿಸುತ್ತಾ ಆ ರೀತಿಯಾದ ಸಮಸ್ಯೆ? ಹೌದು, ರಿಕರೆಂಟ್ ಆಗಿ ಆದ್ರೂ ಚಾನ್ಸಸ್ ಇದೆ. ಏನಂತ ಹೇಳಿದ್ರೆ, ಒಂದು ಡಯಾಬಿಟಿಸ್ ಅಲ್ಲಿ ಹೇಳ್ಬೋದು, ಅವ್ರಗಳಿಗೆ ಇಮ್ಯುನಿಟಿ ತುಂಬಾ ಕಮ್ಮಿ ಇರೋದ್ರಿಂದ ರಿಕರೆಂಟ್ ಆಗಿ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ನಾವು ಒಂದ್ಸತಿ ಟ್ರೀಟ್ ಮಾಡಿರ್ತೀವಿ, ಕ್ಯೂರ್ ಆಗಿರುತ್ತೆ, ಪದೇ ಪದೇ ಮತ್ತೇನು ಕೂಡ ಆಗಬಹುದು. ಏನಕ್ಕೆ ಅಂದ್ರೆ ಅವ್ರದ್ದು ಶುಗರ್ ಲೆವೆಲ್ಸ್ ನ ಕಂಟ್ರೋಲ್ ಮಾಡದೇ ಇದ್ದಾಗ ಪದೇ ಪದೇ ಆಗ್ಬಹುದು. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ವೆಜನಲ್ ಸ್ವಾಪ್ ಕಲ್ಚರ್ ಅಂತ ಕಳಿಸ್ತೀವಿ ಟೆಸ್ಟಿಗೆ. ಸೊ ನಾವು ಅದೇನಿರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಅಲ್ವಾ, ಅಲ್ಲಿಯ ಸೆಕ್ರೀಷನ್ ತಗೊಂಡು ಲ್ಯಾಬ್ ಟೆಸ್ಟಿಗೆ ಕಳಿಸಿದಾಗ ನಮಗೆ ಅದನ್ನ ಕಲ್ಚರ್ ಅಂತ ಮಾಡ್ತಾರೆ. ಕಲ್ಚರ್ ಮಾಡಿದಾಗ ಯಾವ ಆರ್ಗ್ಯಾನಿಸಮ್ ಗ್ರೋತ್ ಆಗಿದೆ ಮತ್ತು ಅದರ ಯಾವ ಮೆಡಿಸಿನ್ಗೆ ಅದು ಸೆನ್ಸಿಟಿವಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಮೂಲಕ ನಾವು ಟ್ರೀಟ್ಮೆಂಟ್ ನ ಚೇಂಜ್ ಮಾಡಬಹುದು, ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೂಡ ನಾವು ಮಾಡ್ತೀರಲ್ಲ. ಈಗ ಈ ತರ ಒಂದು ಬಿಳಿ ಮುಟ್ಟುವಿನ ಸಮಸ್ಯೆ ಇರೋ ಸಂದರ್ಭದಲ್ಲಿ ಇನ್ನು ವಯಸ್ಸಲ್ಲಿ ಇರ್ತಾರೆ ದಂಪತಿಗಳು, ಸಮಾಗಮ ನಡೀತದೆ ಅಂತ ತಿಳ್ಕೋಣ, ಆ ಸಮಯದಲ್ಲಿ ಏನ್ ಸಮಸ್ಯೆ ಆಗುತ್ತೆ? ಚಿಕಿತ್ಸೆ ಹಂತದಲ್ಲಿ ಇರ್ಬೋದು, ಅಥವಾ ನೀವು ಏನ್ ಸಲಹೆ ಕೊಡ್ತೀರಾ? ಈ ರೀತಿಯಾದಂಥ ಬಿಳಿ ಮುಟ್ಟು ಸಮಸ್ಯೆ ಇದ್ದಾಗ ಗಂಡ ಹೆಂಡತಿ ಒಟ್ಟಿಗೆ ಸೇರಬಾರ್ದು ಅಂತ ಏನಾದ್ರು ಸಲಹೆ ಕೊಡ್ತೀರಾ, ಅಥವಾ ಹೇಗೆ ಆ ಸಮಸ್ಯೆಯನ್ನ ಪರಿಹರಿಸಬೇಕು? ಇವಾಗ ಕ್ಯಾಂಡಿಡಿಯಾಸಿಸ್ ಆಗಿರ್ಬೋದು, ವೆಜೈನೋಸಿಸ್ ಆಗಿರ್ಬೋದು, ಇವೆಲ್ಲ ಸಮಸ್ಯೆ ಆದಾಗ ಏನಾಗುತ್ತೆ, ತೊಂದರೆ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅಷ್ಟೇ ತೊಂದರೆ ಆಗುತ್ತೆ. ಆದ್ರೆ STD ಇನ್ಫೆಕ್ಷನ್ ಇತ್ತು ಅಂತ ಹೇಳಿದಾಗ ಏನಾಗುತ್ತೆ, ಹಸ್ಬೆಂಡ್ಗೂ ಕೂಡ ಸೋಂಕು ಇರೋದ್ರಿಂದ ಇಬ್ರಿಗೂ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮತ್ತೆ ಲೈಂಗಿಕ ಸಂಪರ್ಕ ಮಾಡಬಾರ್ದು, 2 ವೀಕ್ಸ್ ತನಕ ಮಾಡಬಾರ್ದು ಅಂತ ಹೇಳಿರ್ತೀವಿ. ಇಬ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ಏನು ತೊಂದರೆ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ, ಈಗ ನೀರೋದಾಗಲಿ ಇಂಥದ್ದನ್ನೆಲ್ಲ ಬಳಸಿ ಅವರು ವಯಸ್ಸಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳೋಣ, ಆ ಸಂದರ್ಭದಲ್ಲಿ ಅದನ್ನೆಲ್ಲ ನೀವು ಸಲಹೆ ಕೊಡ್ಬೋದಾ? ಹೌದು, ಇದನ್ನ ಬ್ಯಾರಿಯರ್ ಮೆಥಡ್ಸ್ ಅಂತ ಹೇಳಿವಿ. ಇದನ್ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಸೋಂಕು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋದು ಕಂಪ್ಲೀಟ್ ಆಗಿ ಅವಾಯ್ಡ್ ಆಗುತ್ತೆ, ಆದಷ್ಟು ಅವಾಯ್ಡ್ ಆಗುತ್ತೆ. ಅದು ಅಸಾಮಾನ್ಯ ಬಿಳಿ ಮುಟ್ಟು ಅಥವಾ ಬಹಳ ಸಮಸ್ಯೆಯ ಮುಟ್ಟು ಅಂತ ಅಂದಾಗ ಅವ್ರಿಗೆ ಏನ್ ಸಮಸ್ಯೆ ಆಗತ್ತೆ? ಈಗ ತುಂಬಾ ನೋವುಂಟಾಗ್ಬೋದು, ಅದರ ಜೊತೆಗೆ ರ್ಯಾಷಸ್ ಆಗಬಹುದು. ಹೆಣ್ಮಕ್ಳಲ್ಲಿ ಕೂಡ ಮತ್ತೆ ಹಸ್ಬೆಂಡ್ ಅಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಪಿನೈಲ್ ಲೀಜನ್ಸ್ ಅಂತ ನಾವು ಹೇಳ್ತೀವಿ, ಅಲ್ಸರ್ ಫಾರ್ಮೇಶನ್ ಆಗ್ಬಹುದು. ಸೊ ಇವೆಲ್ಲದನ್ನು ರ್ಯಾಷಸ್ ಕೂಡ ಆಗಬಹುದು, ಜೊತೆಗೆ ಪಿನೈಲ್ ಸೆಕ್ರೀಷನ್ ಕೂಡ ಆಗ್ಬಹುದು. ಈಗ BP, ಶುಗರು ಅದು ಸಾಮಾನ್ಯವಾಗಿ
ಆರಂಭದ ದಿನಗಳಲ್ಲಿ ಬರಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ಇವಾಗೆಲ್ಲ ಎಲ್ಲರಿಗೂ ಕೂಡ ಎಲ್ಲಾ ರೀತಿಯಾದಂತಹ ರೋಗಗಳು ಎಲ್ಲಾ ಹಂತದಲ್ಲಿ ಬರ್ತಾ ಇದ್ದಾವೆ. ಆರಂಭದಲ್ಲಿ ತಾವು ಈ ಬಿಳಿ ಮುಟ್ಟಿನ ಸಮಸ್ಯೆ ಇರೋ ಸಂದರ್ಭದಲ್ಲಿ ಏನೋ BP ಶುಗರ್ ಬರ್ತದೆ, ಅವಾಗ ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು? ಅದಕ್ಕೆ ಇವಾಗ ಮೊದಲನೇದಾಗಿ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇವಾಗ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇತ್ತೀಚೆಗೆ ನಾವು ಕಂಡಿರೋವಂಥದ್ದು. ಹಾಗಾಗಿ ಆ ಸ್ಟ್ರೆಸ್ ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡಬೇಕು. ಸೊ ಇವೆಲ್ಲ ಮಾಡಿದಾಗ ಅವ್ರದ್ದು ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಅದು ಒಂದು ರೀಸನ್. ಮತ್ತೆ ಡಯಟ್ ಅಲ್ಲಿ ಅವರು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಡಯಟ್ ಅಲ್ಲಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೊ ಇವೆಲ್ಲ ಹೆಚ್ಚು ರೀತಿಯಲ್ಲಿ ತಗೊಬೇಕು. ಪ್ರೋಬಯೋಟಿಕ್ಸ್ ಇವನ್ನೆಲ್ಲ ತಗೊಂಡಾಗ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋಂಥ ಫುಡ್ ತಗೊಂಡಾಗ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದರಲ್ಲಿ. ಹಂಗಾಗಿ ಸೋಂಕು ಅಷ್ಟು ಈಸಿಯಾಗಿ ಬರೋದಿಲ್ಲ. ವೈಟಮಿನ್ C, ಆಂಟಿ ಆಕ್ಸಿಡೆಂಟ್ಸ್, ಇವಾಗ ಬೆರೀಸ್, ಫ್ರೂಟ್ಸ್ಗಳು, ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಇವೆಲ್ಲದರಲ್ಲೂ ತುಂಬ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋದ್ರಿಂದ ಅಂಥದನ್ನ ಸೇವನೆ ಮಾಡೋದ್ರಿಂದ ಅವರಿಗೆ ರೋಗ ಅಷ್ಟು ಈಸಿಯಾಗಿ ಬರೋದಿಲ್ಲ. ಈಗ ಕೆಲವರು ಡಾಕ್ಟರ್ನ ಡೈರೆಕ್ಟಾಗಿ ಮೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಥ್ರೂ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೊ ಅದರಿಂದ ಕೂಡ ಅವರು ಟ್ರೀಟ್ಮೆಂಟ್ ತಗೊಂಡು ಬೇಗ ವಾಸಿ ಮಾಡ್ಕೊಬಹುದು. ಸೊ ಹಾಗಾಗಿ ಪಟ್ಟಣದವರು ಸ್ವಚ್ಛತೆಯನ್ನ ಜಾಸ್ತಿ ಈ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಆನುವಂಶಿಕವಾಗಿ ಮನೆಯಲ್ಲಿ ಇನ್ನೊಬ್ರಿಗೆ ಯಾರಿಗೋ ಈ ರೀತಿಯಾದಂತಹ ಬಿಳಿ ಮುಟ್ಟಿನ ಸಮಸ್ಯೆ ಜಾಸ್ತಿ ಇತ್ತು ಅಂತ ಹೇಳಿ ಹೇಳೋದಾಗ್ಲಿ, ಆ ರೀತಿಯಾದಂತಹ ಕೆಲವು ಕಾರಣಗಳು ಇದಕ್ಕೆ ಏನಾದರೂ ಸಮಸ್ಯೆ ಆಗತ್ತಾ? ಹೆರಿಡಿಟ್ರಿ? ಹೌದು, ಹೆರಿಡಿಟ್ರಿ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇತ್ತು, ಮೆಲಿಗ್ನೆನ್ಸ್, ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗಿರ್ಬೋದು, ಸೊ ಅವರಿಗೆ ಇತ್ತು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಔಟ್ ಆಗ್ಬೋದು ಜೆನೆಟಿಕಲಿ. ಹಾಗಾಗಿ ಅವರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಬೇಕಾಗುತ್ತೆ. ಸ್ಕ್ರೀನಿಂಗ್ ಟೆಸ್ಟ್ಗಳಂತ ಮಾಡ್ತೀವಿ ನಾವು, ಪ್ಯಾಪ್ಸ್ಮಿಯರ್ ಟೆಸ್ಟ್, HPV ಟೆಸ್ಟ್ಗಳು ಅಂತ. ಸೊ ಅದನ್ನ ಮಾಡಿದಾಗ ಅವ್ರಿಗೆ ಅಬ್ನಾರ್ಮಲ್ ಸೆಲ್ಸ್ ಏನಾದರೂ ಕಂಡು ಬಂತು ಅಂತ ಹೇಳಿದ್ರೆ ಪ್ಯಾಪ್ಸ್ಮಿಯರ್ ಅಲ್ಲಿ ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೊಬೇಕಾಗುತ್ತೆ. ಮೇಡಮ್, ಈ ಸ್ಕ್ಯಾನಿಂಗ್ ಇತ್ಯಾದಿಗಳನ್ನು ಮಾಡ್ತಿರಲ್ಲ, ಅಲ್ಲಿ ಬಿಳಿ ಮುಟ್ಟುವಿನ ಸಮಸ್ಯೆ ಒಂದು ಆರಂಭ ಹಂತದಲ್ಲಿ ಇದೆ ಅಂತ ಏನಾದರೂ ನೀವು ಗುರುತಿಸಿದಿರಾ? ಕಂಡು ಬರುತ್ತೆ. ಬಿಳಿ ಮುಟ್ಟು ಇವಾಗ ಕನ್ಫೈನ್ ಟು ಬರೀ ಎಕ್ಸ್ಟರ್ನಲ್ ಜೆನಿಟಾಲಿಯಾ ಏನಿದೆ ಅದು ನಾವು ಜಸ್ಟ್ ಎಕ್ಸಾಮಿನ್ ಮಾಡ್ತೀವಿ. ಬೈ ಮ್ಯಾನ್ಯುಯಲ್ ಎಕ್ಸಾಮಿನೇಷನ್ ಅಥವಾ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ತೀವಿ. ಅದೇ ಏನಂತ ಹೇಳಿದ್ರೆ ನಾವು ವೆಜೈನಾ ಮತ್ತು ಸರ್ವಿಕ್ಸ್ ನ ಇನ್ಸ್ಪೆಕ್ಟ್ ಮಾಡೋದು. ಇನ್ಸ್ಪೆಕ್ಟ್ ಮಾಡಿದಾಗ ನಮಗೆ ಅದರಲ್ಲಿ ಸೆಕ್ರಿಷನ್ಸ್ ಹೇಗಿದೆ, ಯಾವ ರೀತಿ ಇದೆ, ವೆಜೈನಾ ಸರ್ವಿಕ್ಸು ಇನ್ಕ್ಲೂಡ್ ಆಗಿದ್ಯಾ ಅಂತ ನಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಸರ್ವೈಕಲ್ ಮೋಷನ್ ಟೆಂಡರ್ನೆಸ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಇನ್ಫೆಕ್ಷನ್ ಅಂತ, ಅಂದ್ರೆ PID ಆಗೋ ಸಾಧ್ಯತೆ ಇದೆ ಅಂತ ನಮಗೆ ಅದರಲ್ಲಿ ಕಂಡು ಬರುತ್ತೆ. ಈಗ ಈ ಸಾಮಾನ್ಯವಾಗಿ ಬಹಳಷ್ಟು ಮಹಿಳೆಯರು ಸಂಕೋಚದಿಂದ ವೈದ್ಯರ ಕಡೆ ಬರಲ್ಲ. ಆದ್ರೆ ಇವತ್ತು ಸ್ತ್ರೀರೋಗ ತಜ್ಞರಲ್ಲಿ ಗಂಡು ಡಾಕ್ಟರ್ ಇದ್ದಾರೆ, ಹೆಣ್ಮಕ್ಳು ಡಾಕ್ಟರ್ ಇದ್ದಾರೆ. ಆದ್ರೆ ಸಮಸ್ಯೆ ಅಂತ ಅನ್ನೋದು ಬಂದಾಗ ನಿರ್ಭಯವಾಗಿ ಅವರು ಹೇಳ್ತಾರೆ. ಆದರೆ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಹೇಳಿ ಮನೆಯಲ್ಲಿ ಇನ್ನೊಬ್ರಿಗೆ ಗೊತ್ತಾದರೆ ನಾನು ಸಂಪೂರ್ಣವಾಗಿ ಆರೋಗ್ಯಮಯವಾಗಿ ಇಲ್ಲ ಅಂತಂತೇಳಿ ಏನೋ ಒಂದು ಭಯ ಪಟ್ಕೊಳ್ತಾರೆ. ಆದರೆ ವೈದ್ಯಕೀಯ ಜಗತ್ತು ಇಷ್ಟು ಅಭಿವೃದ್ಧಿ ಆಗಿದೆಯಲ್ಲ, ಪ್ರತಿಯೊಂದಕ್ಕೂ ಕೂಡ ಒಳ್ಳೆ ರೀತಿಯಾದಂತಹ ಚಿಕಿತ್ಸೆ ದೊರೀತದೆ. ಹಾಗಾಗಿ ಚಿಕಿತ್ಸೆಗೆ ಒಂದು ಸಲ ನಿರ್ಧಾರ ಮಾಡಿಬಿಟ್ರೆ ಇನ್ನೇನು ನಾನು ಆರಾಮಾಗಬೇಕು ಅಂತ ನಾನು ಡಾಕ್ಟರ್ ಕಡೆ ಹೋಗಲೇಬೇಕು, ಅವ್ರು ಹೇಳಿದ್ದನ್ನು ಸರಿಯಾಗಿ ನಾನು ಕೇಳಿ ಚಿಕಿತ್ಸೆ ಪಡ್ಕೊಂಡ್ರೆ ನಾನು ಸಂಪೂರ್ಣವಾಗಿ ಗುಣ ಆಗ್ತೀನಿ ಅಂತಂದ್ರೆ ಖಂಡಿತವಾಗಿ ಅವರು ಗುಣ ಆಗ್ತಾರೆ. ಮತ್ತೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಅನ್ಕೊಂಡಿದ್ದೀವಿ. ಅಂದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಮಾತ್ರ ದೊಡ್ಡದಾಗುತ್ತೆ. ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು. ಡಾಕ್ಟರ್ ಅಶ್ವಿನಿ ಪ್ರೀತಮ್ ಅವರೇ, ತಾವು ಸ್ತ್ರೀರೋಗ ತಜ್ಞರಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಈ ಬಿಳಿ ಮುಟ್ಟು, ಇದರ ಸಮಸ್ಯೆ, ಇದರ ಲಕ್ಷಣಗಳು ಮತ್ತು ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಎಲ್ಲವನ್ನೂ ಕೂಡ ತುಂಬಾ ಸರಳವಾಗಿ ತಿಳಿಸಿದ್ದೀರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.